ನೋಡಿ, ಒಂದೊಂದ್ಸಲ ಪ್ರಶಂಸೆ ಮನುಷ್ಯನಿಗೆ ಎಂದೂ ಕೊಡದ ಆನಂದ ಕೊಡುತ್ತದೆ. ಆನಂದ ಬೇರೆ, ಆತ್ಮಾನಂದ ಬೇರೆ. ನಾವು ಮಾಡೋ ಒಳ್ಳೆ ಕೆಲಸವನ್ನು ಯಾರಾದರೂ ಹೊಗಳಿದರೆ, ಪ್ರಶಂಸೆ ಮಾಡಿದರೆ ತುಂಬ ಸಂತೋಷ ಆಗ್ತದೆ. ಕಾರ್ಯಕ್ರಮ ನಾವು ಮಾಡ್ತೀವಿ, ಅವ್ರು ಹಣ ಕೊಡ್ತಾರೆ, ಇಸ್ಕೊಂತೀವಿ, ಹೊಡ್ತೀವಿ. ಅದ್ರ ಮಧ್ಯೆ ನೀವು ಹಣ ಕೊಡದಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ ಸರ್, ತುಂಬ ಸಂತೋಷ ಆಯಿತು ಅಂತ ನೀವಂದರೆ ನಮಗೂ ಏನೋ ಒಂಥರ ಆನಂದ ಆಗ್ತದೆ. ಕೆಲವು ಸಲ ಇದರಿಂದ ಒಳ್ಳೆಯದು ಆಗ್ತದೆ. ಯಾರೋ ಒಂದು ಹಳ್ಳಿನಲ್ಲಿ ಒಬ್ಬ ದೊಡ್ಡ ಜಿಪಣ, ಅಷ್ಟೊಂದು ಜಿಪಣ ಅಂದರೆ ಯಾವ ಮನೆ ಭಿಕ್ಷಕರು ಮನೆ ಬಾಗ್ಲು ಬರ್ದಂಗೆ ನೋಡ್ಕೊಂಡಿದ್ದ, ನಾಯಿ ಕಟ್ಟಾಕ್ಬಿಟ್ಟಿದ್ದ ಗೇಟಲ್ಲಿ, ಯಾರು ಬರಬಾರ್ದು ಅಂತ. ಮನೇಲಿ ಒಂದು ತುತ್ತು ಅನ್ನ ಜಾಸ್ತಿ ಅಡುಗೆ ಮಾಡಿದ್ರೆ ಅಮ್ಮ ಹೆಂಡತಿ ಬಾಯಿಗೆ ಬಂದಂಗೆ ಬೈತಿದ್ದ. ಇಡೀ ಗ್ರಾಮದಲ್ಲಿ ಏನೇ ಕಾರ್ಯ ಆಗಲಿ ಕೂಲಿ ಮಾಡೋ ಬಡವ ಕೂಡ 100 ರೂಪಾಯಿ ಕೊಡ್ತಿದ್ದ. ಊರ ಹಬ್ಬಕ್ಕೆ ಇವನು 1 ರೂಪಾಯಿ ಕೊಟ್ಟವನಲ್ಲ. ಅವ್ನು ರಸ್ತೆಯಲ್ಲಿ ಹೋಯ್ತಿದ್ರೆ ನೇರವಾಗೇ ಬೈಯೋರು ಜನ. ಊರಿಗೆಲ್ಲ ಸಾವು ಬಂತು, ಇವನಿಗೆ ಬರಲಿಲ್ವಲ್ಲ, ಇವನಿಗೆ ರೋಗ ಬರಲಿಲ್ವಲ್ಲ, ಇವನಿಗೆ ಆ ಕ್ಯಾನ್ಸರ್ ಬರಲಿಲ್ಲ ಅಂತ ಬೈಯೋರು. ಅವ್ದು ಲೆಕ್ಕವೇ ಇಲ್ಲ ಅವನಿಗೆ, ಹೆಂಗಾರ ಬೈಕಳಿ ನವ. ಒಬ್ಬ ಕೇಳ್ದ, ಎಲ್ಲರೂ ಬೈತಾರೆ, ನಿಂಗೆ ಬೇಜಾರಾಗಲ್ವಾ ಅಂದ. ಅದಕ್ಕೆ ಇವನಂದ, ಬೇಜಾರಾಗೋದು ಬೇರೆ ಪ್ರಶ್ನೆ, ಏನು ಬೋದ್ರೆ ನಂಗೆ ಲಾಸ್ ಆಗಲ್ಲ, ಬೇಕಾದ್ರೆ 500 ರೂಪಾಯಿ ಕೊಟ್ಬಿಟ್ಟು ನೀನು 1 ಗಂಟೆ ಬೈಯಿ ಅಂದ. ಇಂಥ ಕಿತ್ತೋ ನನ್ನ ಮಗ ಏನಿಲ್ಲ ಬಿಡು ಜಗತ್ತಲ್ಲಿ ಅಂತ. ಊರಲ್ಲಿ ದೇವಸ್ಥಾನ ಕಟ್ಟಬೇಕು, ಊರಲ್ಲಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ರು. ಒಂದೊಂದು ಕುಟುಂಬ ತಲಾ ಒಂದು 10,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ. ಪ್ರತಿಯೊಬ್ಬರು ಕೊಡಿ, ಯಾಕೆ ಅಂದರೆ ದೇವಸ್ಥಾನ ಕಟ್ಟಿದ ಪುಣ್ಯ ನಿಮ್ಗೆಲ್ರಿಗೂ ಬರಲಿ ಅಂತ. ಕೂಲಿ ಕೆಲಸ ಮಾಡಲಿ, ಏನೇ ಆಗಲಿ. ಅಥವಾ ಶ್ರೀಮಂತ 10,000 ರೂಪಾಯಿ ಮೇಲೆ ಬೇಕಾದ್ರೆ ಕೊಡ್ಬೋದು, ಆದರೆ 10,000 ಕನಿಷ್ಠ ಕೊಡಲೇಬೇಕು. ಅದಕ್ಕೆ ಊರವರೆಲ್ಲ ಅಂದರು, ನೋಡು ಅವನ ಹಬ್ಬ ಕೊಡಲ್ಲ ಕಣೆ ಅಂದರು. ಓಲಿ ಅವ್ನು ಕೊಟ್ಟಷ್ಟಾರ ಇಸ್ಕರಪ್ಪ ಅಂದರು. ಅದಕ್ಕೆ ಇವನ್ ಸ್ನೇಹಿತ ಫೋನ್ ಮಾಡ್ದ, ನೋಡು ಊರಲ್ಲಿ ದೇವಸ್ಥಾನ ಕಟ್ತಾವಿ ಕಣೋ ಅಂದ. ದೇವಸ್ಥಾನ ಕಟ್ಟಿರಾ? ಹಾಂ 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 ಕಟ್ಟಿ ಕಟ್ಟಿ ಕಟ್ಟಿ. ಆಮೇಲೆ 3 ದಿನ ಫಂಕ್ಷನ್ ಇಡ್ತೀರಿ? ಹಾಂ. ಊಟ 3 ದಿನ ಇರ್ತದ ಅಂದ. ಊಟ ಆಮೇಲೆ ಇಡ್ತೀವಿ, ಈಗ ದೇವಸ್ಥಾನ ಕಟ್ಟಬೇಕಲ್ಲ, ಒಂದೊಂದು ಕುಟುಂಬ 10,000 ಕೊಡಬೇಕು ಅಂತ ತೀರ್ಮಾನ ಮಾಡಿವಿ. ಇಸ್ಕಳಿ ಯಾರ್ಯಾರು ಕೊಡ್ತಾರೋ ಅಥವಾ ಇಸ್ಕಳಿ ಅಂದ. ನೀನು ಕೊಡ್ಬೇಕಲ್ಲ ಅಂದ. 10,000 ಮಡಗುಪ್ಪವನ ಅಂದ ಅವನು. ಹೆಂಗೆ ಅಂದ್ಬಿಟ್ಟ ಅವನು. ಓಲಿ ಒಂದು 5 ಕೇಳ ಅಂತ ಒಂದ ಒಬ್ಬ. ಇನ್ನೊಬ್ಬ ಫೋನ್ ಮಾಡ್ದ, ಹಲೋ ನಾನೇ ಕಣಣ್ಣ, ಏನು ಮಗ ಅಂದ. ಆಯಿತು ಪಾಪ ನಿನ್ ಕಷ್ಟ ಇದ್ರೆ 10 ಬೇಡ, ಒಂದು 5,000 ಕೊಡು ಅಂದ. ಲೋ ಮಗ, 5,000 ಬಡ್ಡಿ ಬಿಟ್ರೆ ತಿಂಗಳಿಗೆ ಎಷ್ಟು ಬರ್ತದೆ ಗೊತ್ತಿಲ್ಲ ನಿನಗೆ? ಮಾತಾಡ್ತೀರಿ ಗೊತ್ತಿಲ್ದೇನೆ. ದೇವಸ್ಥಾನ ಯಾಕಲ್ಲ ದೇವಸ್ಥಾನ? ದೇವ್ರ ಬಂದು ಕೇಳಿದ್ದ ನಿಮ್ಮ ಬೆಳಗಾನ ದೇವಸ್ಥಾನ ಕಟ್ಟು ಅಂತ. ಬೇಕಾದ್ರೆ ಕಟ್ಟಿ ಫಂಕ್ಷನ್ ಇಲ್ಲೇ ಇರ್ತೀನಿ ಅಂದ ಅವನು. ಕೊಡಲ್ಲಂತೆ ಕನ್ನಡ ಅಂದ. ಓಲಿ 1,000 ಕೇಳೋ ಅಂದ ಅವನು. ಅಣ್ಣ 1,000 ರೂಪಾಯಿ ಕೊಡೋಣ ಓಲಿ ಅಂದ್ರು. ಅವನಂದ, 1 ರೂಪಾಯಿ ನಾ ಕೊಡೋದಿಲ್ಲ, ಮಡಗು ಫೋನ ಅಂದ. ಏನು ಹಿಂಗೆ ಆಗ್ಬಿಡುತ್ತಲ್ಲ. ಆಯ್ತು ಬಿಡ್ರಪ್ಪ, ಅವ್ನು ಕೇಳಲೇಬೇಡಿ. ಇಡೀ ಊರಲ್ಲಿ ನೋಡಿ 800 ಕುಟುಂಬದಲ್ಲಿ 799 ಕುಟುಂಬ 10,000 ಕೊಡ್ತಾ ಇದೆ. ಅವನೆಷ್ಟು ಶ್ರೀಮಂತ, ಕೋಟ್ಯಾಧಿಪತಿ, 1 ರೂಪಾಯಿ ಕೊಡ್ತಿಲ್ವಲ್ಲ ಪಾಪಿ. ದೇವಸ್ಥಾನ ಎಲ್ಲ ಕಟ್ತಾ ಇವ್ರೆ. ಒಬ್ಬ ಸ್ವಾಮೀಜಿಯವ್ರು ಬುಕ್ ಮಾಡೋಕೆ ಹೋದ್ರು, ಉದ್ಘಾಟನೆಗೆ ಬನ್ನಿ ಅಂತ. ನಮಸ್ಕಾರ ಸ್ವಾಮಿ. ಹಾಂ ಏನರಪ್ಪ ದೇವಸ್ಥಾನ ಕಟ್ತಿದ್ದೀರಾ? ಕಟ್ತಾವಿ ಸ್ವಾಮಿ. ಆಮೇಲೆ ಎಲ್ಲ ಕೆಲಸ ನಡೀತಾ ಇದೆ. ಹಣ ಎಲ್ಲ ಕೊಡ್ತಾವ್ರೆ, ಎಲ್ಲರೂ ಕೊಡ್ತಾವ್ರೆ. ಗ್ರಾಮಕ್ಕೆ ಎಷ್ಟೆಷ್ಟು ಕೊಡ್ತಿದ್ರು ನನ್ನ ಕುಟುಂಬದವರು, ಗ್ರಾಮದವರು ತಲಾ 10,000 ರೂಪಾಯಿ. ಹಾಂ, ನಿಮ್ಮೂರಲ್ಲಿ ಎಷ್ಟು ಕುಟುಂಬ? 800 ಕುಟುಂಬ. ಅಲ್ಲಿಗೆ ಅಷ್ಟೊಂದು ದುಡ್ಡು ಆಯ್ತಲ್ಲಪ್ಪ ನಿಮ್ಮ ಹಣ. ಇಲ್ಲ ಸ್ವಾಮಿ, ಒಬ್ಬ ಕೊಡ್ತಿಲ್ಲ. ಯಾಕೆ? ಅವ್ನು ಕೋಟ್ಯಾಧಿಪತಿ, ಅವನು 1 ರೂಪಾಯಿ ಕೊಡೋದಿಲ್ಲ ಅಂತ ಬೈತಾನೆ ಸ್ವಾಮಿ. ತಪ್ಪು ಮಾಡಿದ್ರೆ ಅವನತವೇ ದುಡ್ಡು ಇಸ್ಕೋಬೇಕು ಮೊದಲು ನೀವು ಅಂದರು. ಕೊಡಲ್ನಲ್ಲಿ ಏನು ಮಾಡುವ? ನಾಳಕ್ಕೆ ಬರ್ತೀನಿ ನಡ್ರಿ, ನಾ ಇಸ್ಕೊತೀನಿ ಅಂದ್ರು ಅವರು. ಮಾಡಕ್ಕೆ ಸ್ವಾಮೀಜಿ ಬಂದರು, ಯಾರು ಬರಬೇಡಿ ಅವ್ರ ಮನೆಗೆ, ನಾನು ಒಬ್ಬನೇ ಹೋಯ್ತೀನಿ ಅಂತ ಹೋದ್ರು. ಬಪ್ಪ ಇಲ್ಲಿ ಏನೋ ಊರಲ್ಲಿ ದೇವಸ್ಥಾನ ಕಟ್ತಾವ್ರೆ. ಕಟ್ತಾರೆ ಸ್ವಾಮಿ, ಮಾಡು ಕೆಲಸ ಇಲ್ದವ, ಏನು ಬುದ್ಧಿ ಇದ್ದದೋ ಇಲ್ವೋ ಅಂತ. ಅವ್ರು ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಕೈ ಮುಖ ಬಂದ್ರೆ ಆಗೋದಿಲ್ವಾ? ಹೊಸಿ ದುಡ್ಡ ಸ್ವಾಮಿ, ಸುಮಾರು 10-6 ಲಕ್ಷ ಖರ್ಚು ಮಾಡ್ತಾರೆ. 1 ಕೋಟಿ ಆಯ್ತಾ ಅದಲ್ಲಿ. ಅಷ್ಟು ದುಡ್ಡ ಬಡ್ಡಿ ಬಿಟ್ರೆ ಹೊಸಿ ಆದ ಸ್ವಾಮಿ ಅಂದ ಅವನು. ಆಮೇಲೆ ಸ್ವಾಮಿಗಳು ನೀವು ಬೇರೆ ಊಟ ಬೇರೆ ಮಾಡೋದಿಲ್ಲ, ಹಣ್ಣು ಬೇರೆ ತಿನ್ನೋದು ಕಾರಣ ಶುಗರ್ ಇರಬೇಕು ಅಂದ ಅವನೇ ಮೊದಲೇ. ಅವರು ಆಯಿತು ಏನೂ ಕೊಡಬೇಡ. ಈಗ ನೋಡಪ್ಪ, ನೀನು 10,000 ಯಾಕೆ ಕೊಡ್ತಾ ಇಲ್ಲ ಅಂದರು. 10,000 ಯಾಕೆ ಕೊಡ್ಬೇಕು? ಲಾಸ್ ಆಯ್ತದೆ ಅಂದ ಅವನು. ಅಲ್ಲ, ಜನ ಹೊಗಳ್ತಾರೆ ಕಣೆ, ಯಾಕೆ ಕೊಟ್ರೆ ಹೊಗಳ್ಬೋದು, ಫ್ರೀ ಹೊಗಳ್ಲಿ ಬೇಕಾರೆ ಅಂದ. ಹಂಗಾರೆ ಒಂದು ಪ್ಲ್ಯಾನ್ ಹೇಳ್ಕೊಡ್ತೀನಿ ಕೇಳು. ನೀ ದುಡ್ಡನ್ನೂ ಕೊಡಬೇಡ, ನೀನು ಹೊಗಳುವಂಗೆ ಒಂದು ಉಪಾಯ ಮಾಡ್ತೀನಿ, ಒಪ್ಕತೀಯ ಅಂದರು. ದುಡ್ಡು ಕೊಡದೆ ಬೇಕಾರೆ ಏನಾರು ಹೇಳಿ ಅಂದ ಅವನು.
ಒಂದು 10,000 ರೂಪಾಯಿ ಚೆಕ್ ಬರೆದು ಕೊಡು, ನನಗೆ ಚೆಕ್ ಬರ್ ಕೊಡು, ಅಕೌಂಟಲ್ಲಿ ದುಡ್ಡೇ ಇರೋದು ಬೇಡ, ನಾ ದುಡ್ಡನ್ನೂ ಎತ್ಕೊಳ್ಳಲ್ಲ, ಸಂಜೆ ಗಂಟ ನನ್ನ ತವಿರ್ಲಿ ಚೆಕ್ಕು, ಸಂದು ವಾಪಸ್ ಕೊಟ್ಬಿಡ್ತೀನಿ ನಿನಗೆ, ನೀನು ಕೊಟ್ಟೆ ಅಂತ ಲೆಕ್ಕ ಬರ್ಸ್ತೀನಿ ಅಂದರು. ಅವನಂದ, ಸ್ವಾಮಿ ಮೋಸ ಗೀಸ ಮಾಡೋಕ್ಕಿಲ್ಲ, ಏನೋ ಕಾವಿ ಬಟ್ಟೆ ಹಾಕಿದ್ರಿ ಗೌರವ ಕೊಡ್ತೀನಿ, ಚೆಕ್ ಬರ್ ಕೊಡ್ತೀನಿ, ಸಂಜೆ 6 ಗಂಟೆಗೆ ತಲುಪಿಸ್ಬಿಡ್ಬೇಕು ಅಂದರು. ಕೊಡು ನೀನು ಬರ್ಕೊಡು ಅಂದರು. ಆಮೇಲೆ ಬರೀತೀನಿ ಬಿಡಿ ಸ್ವಾಮಿ ಅಂದ್ರು. ಅವ್ರಂದ್ರು, ನೋಡಯ್ಯ ಹೆಂಗೂ ಕೊಡ್ತೀಯ, ನೀನೇನು ಕೊಡ್ತಾ ಇಲ್ಲ ದುಡ್ಡ, ಸುಮ್ಮನೆ ಕೊಡ್ತಿರೋದು, ಒಂದು 10 ಲಕ್ಷ ಬರೆದು ಬಿಡು ಅಂದರು. ಆಯಿತು ಬರೀತೀನಿ ಸ್ವಾಮಿ, ಅದಕ್ಕೇನು ಅಂತ 10 ಲಕ್ಷ ಬರ್ದ, ಅಕೌಂಟಲ್ಲಿ ದುಡ್ಡೇ ಇಲ್ಲ, 10 ಲಕ್ಷ ರೂಪಾಯಿ ಚೆಕ್ ಬರ್ದ ದೇವಸ್ಥಾನಕ್ಕೆ ಅಂತ. ಸ್ವಾಮಿಗಳು ಈಸ್ಕೊಂಡು ಆಯಿತು ನೀನು ಸಂಜೆ ಕೊಡ್ತೀನಿ ಅಂತ ಹೊರಟ್ರು. ಬೀದಿಲಿ ಪ್ರತಿ ಮನೆ ತಗ ಬಂದರು, ನೀವೇನ್ರಿ ದಾನ ಕೊಡೋದು, ನೀವೇನ್ರಿ ದಾನ ಕೊಡೋದು, ಆ ಪುಣ್ಯಾತ್ಮ 10,000 ಕೇಳ್ತಿರಲ್ರಿ, 10 ಲಕ್ಷ ಕೊಟ್ಟವನೇ ಅಂದರೆ ಜನಕ್ಕೆ ಆಶ್ಚರ್ಯ, ಎಂಥ ಒಳ್ಳೆ ಬುದ್ಧಿ ಬಂದ್ಬಿಡ್ತಪ್ಪ ಅವನಿಗೆ, ಈ ಸ್ವಾಮಿಗಳೇನು ಕಪ್ಪಿಟ್ಬಿಟ್ರು, ಮಂಕ್ ಬುದ್ಧಿ ಹರ್ಚ್ಬಿಟ್ರು ಅಂತ. ಇಡೀ ಊರು ತುಂಬ ಎಳಕ ಬಂದ್ಬಿಟ್ಟು ಫೋನು, ಅವರು ಮೊಬೈಲ್ ಫೋನ್ ಇಟ್ಕೊಂಡಿದ್ರು, ಸಂಜೆ 6 ಗಂಟೆಗೆ ಚೆಕ್ ವಾಪಸ್ ಕೊಡ್ತೀನಿ ಅಂತಿದ್ರಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಕೂತ್ಕೊಬಿಟ್ರು. ಇವನು ಫೋನ ಮಾಡ್ತಾವನೆ, ಬೆವರು ಕಿತ್ಕ ಹರಿತಾ ಇದೆ, ಚೆಕ್ ಕೊಟ್ಬಿಟ್ಟಿನಲ್ಲಪ್ಪ, ಅವ್ನು ಯಾರೋ ಬಂದು ಕೇಸ್ ಹಾಕ್ಬಿಡ್ತಾರೆ ಗ್ಯಾರಂಟಿ ಅಂದ್ಬಿಟ್ಟ. ಹುಡ್ಕಪ್ಪ ಅವ್ನು ಮನೆಯಾಗುಣ ಬಂದು ಒತ್ತಣ್ಣೆ ಚೆಕ್ ಇಸ್ಕೊಟ್ಟನಲ್ಲಪ್ಪ. ಸ್ವಾಮಿಗಳು ಹುಡಿಕೊಂಡು ಪ್ರತಿ ಬೀದಿಲಿ ಬರ್ತಾವನೆ, ಆ ಜನಗಳು, ಯಜಮಾನ್ರೇ ದಣಿಗಳೇ ಬನ್ನಿ ಬನ್ನಿ ಬುದ್ಧಿ ಬನ್ನಿ. ಅಯ್ಯೋ ಏನಪ್ಪ ನಿನ್ಗೆ ಗೊತ್ತಿಲ್ಲದೆ ಬೋದ್ಬಿಟ್ಟಕನಪ್ಪ, ಎಷ್ಟಿನ ಗಂಟ, ಎಂಥ ಪುಣ್ಯಾತ್ಮನಪ್ಪ ನೀನು, 10 ಲಕ್ಷ ಕೊಟ್ಟಿದ್ದೀಯಲ್ಲಪ್ಪ, ಹಾಲು ಕಾಯ್ಸಿ ಕೊಡು ಯಜಮಾನ್ರಿಗೆ ಅಂತವನಪ್ಪ. ಬೇಡ ಬೇಡ, ಆ ಕಳ್ಳನ ಮಗ ಬಂದ ಇಲ್ಲಿ ಅಂತ ಅವನು, ಇಲ್ಲೇ ಹೋದ್ರಲ್ಲಿ ಈಗ ಅನ್ನೋದು ಮೊದಲು ಮನೆಗೆ ಹೋಗೋದು. ಆ ಸ್ವಾಮೀಜಿ ಬಂದ ಇಲ್ಲಿ, ಅಯ್ಯೋ ಬಂದಿದ್ರು ಕಣಪ್ಪ, ನಿನ್ನ ಬಗ್ಗೆನೇ ಹೊಗಳಿದ್ರು, ನಮ್ಮೂರ್ಲಿಂತ ಪುಣ್ಯಾತ್ಮ ಇದ್ದೀಯಲ್ಲಪ್ಪ, ನಿನ್ನಂಥ ದಾನ ಯಾರೂ ಕೊಡೋಕ್ಕಾಗೋದು. ಇಡೀ ಪ್ರತಿ ಮನೆ ಎಲ್ಲೆಲ್ಲಿ ಹೋಯ್ತಾನೆ ಎಲ್ಲ ಹೊಗಳೂರೇ ಆಗೋದ್ರು, ಕಾಫಿ ಕುಡಿದ್ರು ಸ್ವಾಮಿ. ಊರು ಕೊನೆಗೆ ಬರ್ತಾ 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 ಜನರ ಮಾತು ಕೇಳ್ತಾ 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 ಕಣ್ಣಲ್ಲಿ ಕಣ್ಣೀರು ಬಂದ್ಬಿಟ್ಟು ಅವನಿಗೆ, ಏನು ಹೊಗಳ್ತಾವ್ರಪ್ಪ, ನಾನು ಕೊಟ್ಟಿಲ್ಲ, ಅಕೌಂಟಲ್ಲಿ ದುಡ್ಡೇ ಇಲ್ಲ, ಇಷ್ಟು ಹೊಗಳ್ಬಿಟ್ರಲ್ಲ ನಮ್ಮೂರು ಜನ ಅಂದ. ಕೊನೆಗೆ ಬಂದ ಸ್ವಾಮೀಜಿಯವ್ರು ಸಿಕ್ಬಿಟ್ಟು, ಸ್ವಲ್ಪ ತಡ ಆಯಿತು ಕಣೋ ಕಂದ, ತಗೋ ನಿನ್ನ ಚೆಕ್ಕ ಅಂದರು. ಬೇಡ ಕಣಪ್ಪ, ನಾಳಕ್ಕೆ 10 ಲಕ್ಷ ಬ್ಯಾಂಕ್ ಕಟ್ತೀನಿ, ಅದು 10 ಲಕ್ಷ ದೇವಸ್ಥಾನಕ್ಕೆ ಹಾಕಪ್ಪ. ನಾನು ಇಷ್ಟು ವರ್ಷ 65 ವರ್ಷದಲ್ಲಿ ಸಿಗದೇ ಇರುವಂಥ ಆತ್ಮಾನಂದ ನನಗೆ ಇವತ್ತು ನಮ್ಮೂರೊಳಗೆ ಸಿಕ್ಕದೆ. ಬಾಯಿಗೆ ಬಂದಂಗೆ ಬೈತಿದ್ದ ಜನ ಕರೆದು ಹಾಲು ಕುಡಿ ಸ್ವಾಮಿ ಅಂತ ಕರೆದ್ರು. ಇದಕ್ಕೆ ಕಾರಣ ಕೊಟ್ಟ ದಾನ. ಇದುವರೆಗೆ ನಾನು ಕೂಡಿಟ್ಟಿದ್ದೆ ಕೋಟಿ ಕೋಟಿ, ಆ ಕೋಟಿ ಕೋಟಿ ಒಂದಿನೂ ಬಂದು 1 ಲೋಟ ಟೀ ಕುಡಿಯಪ್ಪ ಅಂತ ಯಾರು ಕರೆದಿರಲಿಲ್ಲ ನನ್ನ. ಅದಕ್ಕೆ ಈ ಆತ್ಮಾನಂದದ ಮುಂದೆ 10 ಲಕ್ಷ ಚೆಕ್ಕು ಲೆಕ್ಕಿಲ್ಲ, ಅದಕ್ಕೆ ಬರ್ಕೊಂಡು ಭರ್ತಿ ಮಾಡ್ಕೊಂಬಿಡು, ನಾಳೆ ದೇವಸ್ಥಾನ ಕೊಟ್ಬಿಡಪ್ಪ ಅಂದ. ಇದನ್ನು ಆತ್ಮಾನಂದ ಅಂತ ಕರೀತು. ನಾವು ಕೂಡಿಟ್ಟ ಹಣ ಕೊಡೋದಿಲ್ಲ, ನಾವು ಮಾಡೋ ಸದ್ವಿನಿಯೋಗ ನಮಗೆ ಆನಂದ ಉಂಟು ಮಾಡ್ತದೆ ಬಂಧುಗಳೇ.